ರಸ್ತೆ ದುರಸ್ತಿಗಾಗಿ ಆಗ್ರಹಿಸಿ ರಸ್ತೆ ತಡೆದು ಪ್ರತಿಭಟನೆ ಮಾಡಿರುವಂತಹ ಒಂದು ಘಟನೆ ಆನೇಕಲ್ನ ರಾಯಸಂದ್ರದಲ್ಲಿ ನಡೆದಿದೆ. ಕಳೆದ 5 ವರ್ಷದಿಂದ ಈ ರಸ್ತೆ ಡಾಂಬರ್ ಅನ್ನ ಕಂಡಿಲ್ಲ. ಹೀಗಾಗಿ ಕೂಡಲೇ ಈ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಗ್ರಾಮಸ್ಥರು. ಆನೇಕಲ್ನ ರಾಯಸಂದ್ರದಲ್ಲಿ ಪ್ರತಿಭಟನೆಯನ್ನ ಮಾಡಿರೋದು, ಅಧಿಕಾರಿಗಳಿಗೆ ಮುತ್ತಿಗೆ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸ್ಥಳಕ್ಕೆ ಪರಪ್ಪನಗ್ರಹಾರ ಪೊಲೀಸರು ಭೇಟಿ ನೀಡಿದ್ದಾರೆ. ಸದ್ಯಕ್ಕೆ ಪೊಲೀಸರು ಪ್ರತಿಭಟನಾಕಾರರ ಮನವೊಲಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರದಿಂದ ಹುಸ್ಕೂರಿಗೆ ಹೋಗುವಂತಹ ರಸ್ತೆ ಇದು. ರಸ್ತೆ ಮಾಡೋದಕ್ಕೆ ಕೆಲಸ ಪ್ರಾರಂಭ ಮಾಡಿ 4 ವರ್ಷ ಆಗಿದೆ, ಆದರೆ ಇನ್ನೂ ಕೂಡ ಸಂಪೂರ್ಣ ಆಗಿಲ್ಲ. ಪ್ರತಿದಿನಾನೂ ರಸ್ತೆಯಲ್ಲಿ ಅಪಘಾತಗಳಾಗ್ತಾನೆ ಇದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈ ರಾಯಸಂದ್ರದವರು. ಕೂಡಲೇ ರಸ್ತೆಯನ್ನ ಸರಿಪಡಿಸಬೇಕು ಅಂತ ಒತ್ತಾಯ ಕೂಡ ಮಾಡಿದ್ದಾರೆ ಗ್ರಾಮಸ್ಥರು. ಇನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುವಂತಹ ಕೆಲಸ ಕೂಡ ಆಗಿದೆ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ನವೀನ್. ಈಗ ಫೋನ್ ಸಂಪರ್ಕದಲ್ಲಿ. ನವೀನ್, ಎಲೆಕ್ಷನ್ ಒಂದ್ ಕಡೆ ಹತ್ತಿರವಾಗ್ತಾ ಇದ್ದಂತೆ ಮತ್ತೊಂದು ಕಡೆ ಬೇಡಿಕೆಗಳು ಸಹಜವಾಗಿ 5 ವರ್ಷದಿಂದ ರೋಡ್ ಮಾಡ್ತಾನೆ ಇದ್ದಾರೆ ಅಂತಂದ್ರೆ ಸಂಬಂಧಪಟ್ಟವ್ರು ಏನ್ ಮಾಡ್ತಿದ್ದಾರೆ ಅಂತ ಸದ್ಯಕ್ಕೆ ಏನ್ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಹೌದು ಶ್ರೀಪಾದ್, ಪರಪ್ಪನ ಅಗ್ರಹಾರದಿಂದ ಹುಸ್ಕೂರಿ ಹೋಗುವ ರಸ್ತೆ ಏನಿದೆ ಇದನ್ನ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಒಂದಷ್ಟು ಇದ್ದಂತ ಡಾಂಬರ್ ಅನ್ನು ಕೂಡ ಕಿತ್ತು ಹಾಗೆ ಬಿಡಲಾಗಿತ್ತು. ಅದಾದ ಬಳಿಕ ಏನು ಇದನ್ನ ಟೆಂಡರ್ ಪಡೆದವರು ಇರುವಂತದ್ದು, ಅದ್ರ ಜೊತೆಗೆ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳು ಈ ರಸ್ತೆಯನ್ನ ದುರಸ್ತಿ ಮಾಡಿರಲಿಲ್ಲ. ಹಲವಾರು ಬಾರಿ ಅಧಿಕಾರಿಗಳಿಗೆ ಇಲ್ಲಿನ ಸ್ಥಳೀಯರು ಹೇಳ್ಕೊಂಡ್ರು. ಪದೇ ಪದೇ ಅಪಘಾತಗಳಾಗಿದ್ದು, ಶಾಲೆಗೆ ಹೋಗೋ ಬರೋ ಮಕ್ಕಳು ಕೂಡ ಈ ರಸ್ತೆಯಲ್ಲಿ ಬಿದ್ದು ಕೈಕಾಲನ್ನ ಮುರ್ಕೊಂಡಿದ್ರು. ಇಷ್ಟಾದ್ರೂ ಸಹ ಏನು ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ಳೋದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಇವತ್ತು ದಿಢೀರ್ ಅಂತ ರಸ್ತೆಯನ್ನ ತಡೆದು ನೂರಾರು ಸಂಖ್ಯೆಯಲ್ಲಿ ಜನ ಗ್ರಾಮಸ್ಥರು ಎಲ್ಲರೂ ಒಟ್ಟಾಗಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ರಾಯಸಂದ್ರ ಗ್ರಾಮಸ್ಥರು ಮತ್ತೆ ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲರೂ ಸೇರಿ ರಸ್ತೆಯನ್ನ ತಡೆದು ಪ್ರತಿಭಟನೆ ಮಾಡಿದ್ರಿಂದಾಗಿ ಕೆಲ ಹೊತ್ತು ಅಲ್ಲಿ ಏನು ಈಗ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದಾಗಿ ಏನು ಅನುಮತಿಯನ್ನ ಪಡೆದು ಪ್ರತಿಭಟನೆ ಮಾಡ್ಬೇಕಾಗುತ್ತೆ. ಆದ್ರೆ ಅನುಮತಿಯನ್ನ ಯಾಕೆ ಪಡೆದಿಲ್ಲ ಅಂತೇಳಿ ಸ್ಥಳಕ್ಕೆ ಪರಪ್ಪನಗರ ಪೊಲೀಸರು ಬಂದು ಕೂಡ ಪ್ರತಿಭಟನೆಯನ್ನ ವಾಪಸ್ ತೆಗೆದುಕೊಳ್ಬೇಕಂತೇಳಿ ಮನವೊಲಿಸುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆದ್ರೆ ಗ್ರಾಮಸ್ಥರು ಪಟ್ಟು ಹಿಡಿದು ಈ ರಸ್ತೆಯನ್ನ ಕೂಡಲೇ ಮಾಡಬೇಕು, ಅಧಿಕಾರಿಗಳು ನಿರ್ಲಕ್ಷ್ಯ ತೋರ್ತಿದ್ದಾರೆ ಅಂತೇಳಿ ಈಗ ಅಧಿಕಾರಿಗಳ ವಿರುದ್ಧ ಮತ್ತೆ ಸಂಬಂಧಪಟ್ಟ ಜನಪ್ರತಿನಿಧಿಗಳ ವಿರುದ್ಧವೂ ಕೂಡ ಆಕ್ರೋಶವನ್ನು ಹಾಕುವ ಕೆಲಸವನ್ನ ಮಾಡಿದ್ರು. ಈ ಹಿಂದೆಯೂ ಕೂಡ ಈ ರಸ್ತೆಯನ್ನ ಮಾಡ್ಬೇಕಂತೇಳಿ ಹಲವಾರು ಬಾರಿ ಲಿಖಿತ ರೂಪದಲ್ಲಿ ಕೂಡ ಅಧಿಕಾರಿಗಳಿಗೆ ಸ್ಥಳೀಯರು ಮಾಹಿತಿಯನ್ನು ಕೂಡ ಸಲ್ಲಿಸಿದ್ರು, ಮನವಿ ಪತ್ರವನ್ನು ಕೂಡ ಕೊಟ್ಟಿದ್ರು. ಆದ್ರೆ ಯಾವಾಗ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ಳದೆ ನಿರ್ಲಕ್ಷ್ಯವನ್ನು ತೋರುವಂತ ಒಂದಷ್ಟು ಕೆಲಸವನ್ನ ಮಾಡಿದ್ರು. ಇದರಿಂದ ರೊಚ್ಚಿಗೆದ್ದು ಈಗ ಗ್ರಾಮಸ್ಥರು ರಸ್ತೆ ತಡೆದು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಸ್ಥಳದಲ್ಲಿ ಕೂಡ ಏನು ಪೊಲೀಸರು ಏನು ಪರಪ್ಪನಗರದಿಂದ ಬಂದಿರುವಂತಹ ಪೊಲೀಸರು ಅವರ ಮನವೊಲಿಸುವಂತಷ್ಟು ಕೆಲಸವನ್ನು ಮಾಡ್ತಿದ್ದಾರೆ. ಆದ್ರೆ ಇದಕ್ಕೆ ಏನು ಗ್ರಾಮಸ್ಥರು ಒಪ್ಪದೆ ಅಧಿಕಾರಿಗಳು ಬರಲೇಬೇಕು, ಈ ಕೂಡಲೇ ರಸ್ತೆಯನ್ನ ಸರಿಪಡಿಸಬೇಕು ಅಂತೇಳಿ ಗ್ರಾಮಸ್ಥರೆಲ್ಲರೂ ಸೇರಿ ಆಗ್ರಹ ಪಡಿಸ್ತಾ ಇರುವಂತದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ನವೀನ್ ಮಾಹಿತಿಗಾಗಿ. ಯಾರು